ಏನಿದೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಾವು ಎಲ್ಲ ರೀತಿಯ ಪ್ರಮುಖವಾದ ಮಾದಿಗ ಬಹುಸಂಖ್ಯಾತ ಕ್ಷೇತ್ರಗಳನ್ನು ಗುರುತಿಸಿ ಜನಾಂದೋಲನವನ್ನು ಕ್ರಿಯೇಟ್ ಮಾಡಿ ಮತ ಜಾಗೃತಿ ಆಂದೋಲನವನ್ನು ಮಾಡಿ ಯಾರು ಕಾಂಗ್ರೆಸ್ JDS ಮತ್ತು BJP ಮೂರೂ ಪಕ್ಷದಲ್ಲಿ ಯಾರು ನಮ್ಮ ಒಳ ಮೀಸಲಾತಿ ಪರವಾಗಿ ಧ್ವನಿ ಎತ್ತೋದಿಲ್ವೋ ಆ ಶಾಸಕರುಗಳನ್ನು ನಾವು ಸೋಲಿಸೋದಕ್ಕೆ ನಿರ್ಧಾರವನ್ನು ಪ್ರಕಟಣೆ ಮಾಡೋದಕ್ಕೋಸ್ಕರ ನಮ್ಮ ಒಕ್ಕೂಟದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದನ್ನು ನಾವು ಸರ್ಕಾರಕ್ಕೆ ಎಚ್ಚರಿಕೆಯಾಗಿ ಕೊಡ್ತಾ ಇದ್ದೀವಿ. ಈಗೇನು 19ನೇ ತಾರೀಕು ಕರೆದಿರ್ತಕ್ಕಂಥ ಮಂಗಳವಾರ ವಿಶೇಷ ಅಧಿವೇಶನ ಏನಿದೆ ಅಲ್ಲಿ ತುರ್ತಾಗಿ ತೀರ್ಮಾನ ತಗೋಬೇಕು. ಅದರಲ್ಲಿ ಬಹಳ ಪ್ರಮುಖವಾಗಿ ನಾವು ಹೇಳಿರ್ತಕ್ಕಂಥದ್ದು, ನೀವೇನಾದ್ರು ನಿಜವಾಗ್ಲೂ ಅದನ್ನು ಸರಿ ಮಾಡಬೇಕು ಅಂತಿದ್ರೆ, ಯಾರು ಕೂಡ ಕೋರ್ಟ್ಗೆ ಹೋಗಬಾರ್ದು, ಕೋರ್ಟ್ಗೆ ಹೋಗದೆ ಇರೋ ಥರ ಆಗಬೇಕು ಅಂತಿದ್ರೆ ನೀವು ಒಂದು ಕಾನೂನು ಸಚಿವರಾದ HK ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಣ್ಣ ಉಪಸಮಿತಿಯನ್ನು ರಚನೆ ಮಾಡಿ ಕೇವಲ 3-4 ದಿನ ಇಲ್ಲ ಒಂದು ವಾರ ಟೈಮ್ ತಗೊಂಡು ಎಲ್ಲ ಸಮುದಾಯಗಳು ಅವರವರ ಅಹವಾಲುಗಳು ಏನಿದೆ ಅದನ್ನು ಸ್ವೀಕಾರ ಮಾಡಿ ಆ ಕೂಡಲೇ ನಾಗಮೋಹನ್ ದಾಸ್ ಅವರು ಇರಬೇಕು, HK ಪಾಟೀಲ್ ಅವರು ಇರಬೇಕು, ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಇರಬೇಕು ಆ ಒಂದು ಉಪಸಮಿತಿ ಒಳಗೆ. ಮತ್ತೆ ಪರಿಶಿಷ್ಟ ಜಾತಿಗಳು ಯಾರು ಕೂಡ ಆ ಉಪಸಮಿತಿಯಲ್ಲಿ ಇರಬಾರ್ದು. ಯಾಕೆಂದ್ರೆ ಪರಿಶಿಷ್ಟ ಜಾತಿಗಳು ಇರತಕ್ಕಂಥ ಅಹವಾಲುಗಳನ್ನ ಅವ್ರು ಏನಿದೆ ಅದನ್ನ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಕಾನೂನು ಸಚಿವರಿಗೆ. ಅದನ್ನ ಏನಾದರೂ ಪರಿಷ್ಕರಣೆ ಮಾಡಿದ್ರೆ ಮಾಡಿ ಕೂಡಲೇ ಅದನ್ನ ಜಾರಿ ಮಾಡ್ರಿ. ಇಲ್ಲ ಅಂತಂದ್ರೆ ನೀವು ತಮಿಳುನಾಡು ಮಾದರಿಯಲ್ಲಿ ನಮ್ಗೆ ಈಗಾಗಲೇ 2012 ಸದಾಶಿವ ಆಯೋಗದಿಂದ ಹಿಡಿದು ಮಾಧುಸ್ವಾಮಿ ಆಯೋಗದಿಂದ ಹಿಡಿದು ನಾಗಮೋಹನ್ ದಾಸ್ ಅವರ ಆಯೋಗದಿಂದ ಹಿಡಿದು ಎಲ್ಲರೂ ಕೂಡ 6% ನಿಗದಿಪಡಿಸಿರೋದ್ರಿಂದ ಈ 6% ಅನ್ನು ನಮ್ಮ ಮಾದಿಗ ಸಮುದಾಯಕ್ಕೆ ಕೊಟ್ಟುಬಿಟ್ಟು ಅದನ್ನ 9th ಶೆಡ್ಯೂಲ್ ಅಲ್ಲಿ ಸೇರಿಸಿ ತಮಿಳುನಾಡು ಮಾದರಿಯಲ್ಲಿ ಅದನ್ನ ಕ್ಲಿಯರ್ ಮಾಡ್ರಿ. ಉಳಿದಂತ ಸಮುದಾಯಗಳು ಏನಿದೆ ಅವ್ರ ಗೊಂದಲಗಳನ್ನ ಬೇಕಾದ್ರೆ ನಿಧಾನಕ್ಕೆ ನಿವಾರಿಸ್ಕೊಂಡು ಆಮೇಲೆ ಬೇಕಾದ್ರೆ ವರ್ಗೀಕರಣ ಮಾಡಿ ಅಂತ ಅಂದ್ಬಿಟ್ಟು ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಯಾವ ರೀತಿ ಮಾಡ್ಬೇಕು ಅಂತ ಅವರೇ ಒಂದು ಸೂಚನೆ ಕೊಡ್ಲಿ. ಇಲ್ಲ ಅವರಿಬ್ಬರನ್ನ ಯಾರು ಹೇಳ್ತಾರೆ ಅವ್ರಿಬ್ಬರನ್ನ ಕುಡಿಸ್ಬಿಟ್ಟು ವರದಿ ಮಾಡ್ತದ, ಅದಾದ್ರೂ ಮಾಡಲಿ. ಯಾಕೆಂತಂದ್ರೆ ಒಬ್ಬ ನ್ಯಾಯಮೂರ್ತಿಗಳು ಮಾಡಿರ್ತಕ್ಕಂಥ ವರದಿ ನೀವು ತಿರಸ್ಕಾರ ಮಾಡ್ತೀರಿ ಅಂತಂದ್ರೆ ಇನ್ನು ಯಾವ ನ್ಯಾಯಮೂರ್ತಿ ವರದಿ ನಿಮ್ಗೆ ಬೇಕು, ಯಾವ ರೀತಿ ಬೇಕು ಹೇಳಿ. ಎಲ್ಲರೂ ಕೂಡ ಯಾವುದು ಒಂದಲ್ಲ. ಸದಾಶಿವ ಆಯ್ತು ವರದಿ ಆಯ್ತು, ಅದು ಅಪ್ರಸ್ತುತ. ಕಾಂತರಾಜ್ ವರದಿ ಆಯ್ತು, ಅದು ಅಪ್ರಸ್ತುತ. ನಾಗಮೋಹನ್ ದಾಸ್ ವರದಿ ಅದು ಸುಟ್ಟಾಕೋದು. ಏನ್ ಸರ್ ಇದು ಅರ್ಥ ಆಗ್ತಾ ಇಲ್ಲ ಖಂಡಿತವಾಗ್ಲು. ಅದರಿಂದ ನಮ್ಗೆ ತಾಳ್ಮೆ ಇಲ್ಲ ಸರ್. ಅವ್ರು ಏನು 15% ಬೇಕಾದ್ರೆ ತಗೊಳ್ಳಿ ಸರ್. ಯಾರು ಅಡಚಣೆ ಮಾಡ್ತಾ ಇದ್ರೆ ಅವರು 10 15% ತಗೊಳ್ಳಿ, ನಮ್ಗೆ ಅಭ್ಯಂತರ ಇದೆ. ನಾವು ಯಾವತ್ತೂ ಇರೋ ಮಾಡ್ತಾರಲ್ಲ, ಎಲ್ಲಾ ಸಮಾಜಕ್ಕೂ ಅನುಕೂಲ ಆಗ್ಲಿಕ್ಕಂಥದ್ದೇ ಹೋರಾಟ ಇದೆ. ಅದರಿಂದ ನಮ್ಗೆ ಏನು 8% ಕೊಡ್ಬೇಕಾಗಿತ್ತು ಬೇಡ, ಸದ್ಯಕ್ಕೆ ನೋಡೋಣ. ಈಗ 6% ಏನು ಇವಾಗ ಸದಾಶಿವ ಆಯೋಗದೂ 6% ಹೇಳಿದ್ದಾರೆ, ಕಾಂತರಾಜ್ ವರದಿಗೂ 6% ಹೇಳಿದ್ದಾರೆ, ನಾಗಮೋಹನ್ ದಾಸು 6% ಹೇಳಿದರೆ, ಸುಪ್ರೀಂ ಕೋರ್ಟು ಅದನ್ನೇ ಹೇಳಿದೆ. ಆ ಪ್ರಕಾರ 6% ಕೊಟ್ಬಿಡಿ. ನೀವು ಆಮೇಲೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಅವ್ರಿಗೆ 5 ಆದ್ರೆ 6 ಆದ್ರೆ 7 ಕೊಡಿ, ನಮ್ಗೆ ಇರೋದಾಗಿಲ್ಲ. ನಮ್ಗೇನು 6% ಕೊಡಬೇಕು ಅಂತ ಹೇಳಿದ್ಯೋ ಈ ಸಮುದಾಯ 30 ವರ್ಷಗಳಿಂದ ಎಷ್ಟು ಮಕ್ಕಳು ಅನ್ಯಾಯ ಆಗ್ತದೆ ಹೇಳ್ರಿ. ಅವರಿಗೆ ಜಾಬ್ಗಳಿಲ್ಲ, ಮುದುಕರಾಗ್ತಾ ಇದ್ದಾರೆ, ಇನ್ಯಾವತ್ತು ಅವ್ರಿಗೆ ಸೇಲ್ಸ ಸಿಗುತ್ತೆ. ಅದರಿಂದ ಇದನ್ನು ಮುಂದೂಡ್ತಕ್ಕಂಥ ಏನು ಸಂಚಿದೆ ಅದನ್ನ ದಯವಿಟ್ಟು ಇವತ್ತಿಗೆ ಸ್ಟಾಪ್ ಮಾಡಿ ಏನು 19ನೇ ತಾರೀಕು ವಿಶೇಷ ಸಚಿವ ಸಂಪುಟ ಇದೆ ಆ ಸಚಿವ ಸಂಪುಟದಲ್ಲಿ ಜಾರಿ ಆಗಲೇಬೇಕು. ಜಾರಿ ಆಗದ ಪಕ್ಷದಲ್ಲಿ ಇಷ್ಟು ದಿವಸಗಳು 35 ವರ್ಷಗಳು ಏನು ನಾವು ವಿವಿಧ ರೀತಿಯ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ, ಈ ನೆಕ್ಸ್ಟ್ ಅದಾಗದೇ ಇದ್ರೆ 19ಕ್ಕೆ ನಾವು ವಿಭಿನ್ನವಾಗಿ ಶುರು ಮಾಡಬೇಕಾಗುತ್ತೆ. ಪ್ರತಿಯೊಂದು ಮನೆಯವರನ್ನು ಕೂಡ ಕರೆದು ಬೀದಿಗೆ ಕುಳಿಸ್ಬಿಟ್ಟು ಮಾಡಬೇಕಾಗುತ್ತೆ ಪ್ರತಿಭಟನೆ. ಇದು ರಾಜ್ಯದಲ್ಲಿ ಆಂದೋಲನ ಶುರುವಾಗುತ್ತೆ. ಇದು ಯಾಕೆಂತಂದ್ರೆ ಜನ ಎದ್ದು ಕುಣಿತಾ ಇದ್ದಾರೆ, ಏಕಪ್ಪ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತ. ಅದರಿಂದ ಅವ್ರನ್ನ ಆ ಮಟ್ಟಕ್ಕೆ ಸರ್ಕಾರ ತಗೊಂಡು ಹೋಗಬಾರ್ದು. ಮುಂದೆ ಏನಾದರೂ ವ್ಯತ್ಯಾಸಗಳಲ್ಲಿ ಈ ಸರ್ಕಾರವೇ ಜವಾಬ್ದಾರಿ ಆಗಬೇಕಾಗುತ್ತೆ. ಅದರಿಂದ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ, ಸಿದ್ದರಾಮಯ್ಯನ ಮರ್ಯಾದೆ ಉಳಿಬೇಕು ಅಂದ್ರೆ ನಾನು ಸಾಮಾಜಿಕ ನ್ಯಾಯ ಪರ ಇದ್ದೇನೆ, ನಾನು ಸಾಮಾಜಿಕ ನಾನು ನಡ್ಕೊಂಡು ಹೋಗ್ತೇನೆ, ಯಾರಿಗೂ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತಕ್ಕಂಥ ಏನು ಘೋಷಣೆ ಮಾಡ್ತಾ ಇದ್ದೀರಿ